ಟ್ರಾನ್ಸ್ಫಾರ್ಮರ್ ಆಯಿಲಲ್ಲಿ 3 ಥರ ಇಂಪ್ಯೂರಿಟೀಸ್. ಒಂದು ಕಾರ್ಬನ್ ಪಾರ್ಟಿಕಲ್ಸ್, ಮತ್ತು ಎನಿ ಸಾಲಿಡ್ ಪಾರ್ಟಿಕಲ್ಸ್, ಮತ್ತು ಮಾಯಿಶ್ಚರ್ ಗ್ಯಾಸಸ್. ಇದು ಮೂರು ಇಂಪ್ಯೂರಿಟೀಸಿನಲ್ಲಿ ನಿಮಗೆ ಬ್ರೇಕ್ ಡೌನ್ ವೋಲ್ಟೇಜ್ ಕಮ್ಮಿ ಆಗ್ತದೆ. ಅಂದರೆ ವಾಟರ್ ಕಂಟೆಂಟ್ ಜಾಸ್ತಿ ಆದರೆ BD ಕಮ್ಮಿ ಆಗ್ತದೆ. ಕಾರ್ಬನ್ ಪಾರ್ಟಿಕಲ್ಸು, ಗ್ಯಾಸಸ್ ಯಾವುದಿದ್ರು ಇದು ಮೂರು ತೆಗಿಬೇಕಂದ್ರೆ ನಾವು ಫಸ್ಟ್ ಆಯಿಲನ್ನು ಹೀಟ್ ಮಾಡಿ ನೀವು ಮಾಯಿಶ್ಚರ್ನ ತೆಗಿಬೇಕು. ಹೀಟ್ ಮಾಡೋದು ನಾರ್ಮಲ್ ಇದರಲ್ಲಿ ನೀವು ಮಾಯಿಶ್ಚರ್ ತೆಗಿಬೇಕಂದ್ರೆ 100 ಡಿಗ್ರೀಸ್ ಹೀಟ್ ಮಾಡಿ, ಅದು ಇಂಪಾರ್ಟೆಂಟ್. ನಾವು ಟ್ರಾನ್ಸ್ಫಾರ್ಮರ್ 100 ಡಿಗ್ರೀಸ್ ಹೋದರೆ ಅದ್ರದ್ದು ಪ್ರಾಪರ್ಟೀಸ್ ಎಲ್ಲ ಹೋಗುತ್ತೆ. ಅದಕ್ಕೆ ಏನು ಮಾಡ್ತೀವಿ, 60 ಡಿಗ್ರೀಸ್ವರೆಗೆ ಹೀಟ್ ಮಾಡಿ, 60 ಡಿಗ್ರೀಸಲ್ಲಿ ಟ್ರಾನ್ಸ್ಫಾರ್ಮರ್ ಏನು ಇರುತ್ತೆ ಹೀಟ್ ಮಾಡಿ ಅದನ್ನು ವ್ಯಾಕ್ಯೂಮಿಗೆ ಎಕ್ಸ್ಪೋಸ್ ಮಾಡಿದಾಗ ವಾಟರ್ ಬಾಯ್ಲಿಂಗ್ ಟೆಂಪರೇಚರು ವ್ಯಾಕ್ಯೂಮಲ್ಲಿ ರೆಡ್ಯೂಸ್ ಆಗುತ್ತೆ. ಸೊ ಅದು ಥಿಯರಿಟಿಕಲಿ 30 ಡಿಗ್ರೀಸಲ್ಲೇ ಎವಾಪ್ರೇಟ್ ಆಗಲಿ ಶುರು ಆಗ್ತದೆ. ಬಟ್ ನಾವು 60 ಡಿಗ್ರೀಸ್ವರೆಗೆ ಹೀಟ್ ಮಾಡ್ತಾ ಇದ್ದರೆ ಸಪೋಸ್ ಇದೇ ಮೆಷಿನಲ್ಲಿ ಟ್ರಾನ್ಸ್ಫಾರ್ಮರ್ ಕನೆಕ್ಟ್ ಮಾಡಿದ್ರೆ ಅದರಲ್ಲಿ ಏನಾದರೂ ಇಂಪ್ಯೂರಿಟೀಸ್ ಇದೆ, ಪೇಪರ್ ಇಂಪ್ಯೂರಿಟೀಸ್ ಇದೆ, ಅದೆಲ್ಲ ಹೋಗಿ 60 ಡಿಗ್ರೀಸ್ವರೆಗೆ ಹೀಟ್ ಇದೆ. ಒಂದು ಹಾಗೆ ಹೀಟ್ ಮಾಡೋದು ರೀಸನ್ ಆಗ್ತದೆ ಬೇರೆಯಲ್ಲಿ. ಒಂದು ವಾಟರ್ ಬಾಯ್ಲಿಂಗ್ ಪಾಯಿಂಟ್ ತರೋದು. ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರೀಸ್ ತರೋಕ್ಕಲ್ಲ, ಅದಕ್ಕೋಸ್ಕರ ವ್ಯಾಕ್ಯೂಮ್. ಮತ್ತು ಸಾಲಿಡ್ ಪಾರ್ಟಿಕಲ್ಸ್, ಕಾರ್ಬನ್ ಪಾರ್ಟಿಕಲ್ಸ್, ಎನಿ ಅದರ್ ಪಾರ್ಟಿಕಲ್ಸ್ ತೆಗಿಲಿಕ್ಕೆ ಫಿಲ್ಟರ್ಸ್ ಇದೆ. ಅದರಲ್ಲಿ 2 ಫಿಲ್ಟರ್ ಇದೆ, ಒಂದು ಪ್ರೀ ಫಿಲ್ಟರ್, ಒಂದು ಫೈನ್ ಫಿಲ್ಟರ್. ಫೈನ್ ಫಿಲ್ಟರ್ ಅಂತಂದರೆ ಆ್ಯಕ್ಚುಲಿ ಒರಿಜಿನಲಿ ಇದು ಕ್ಯಾಟ್ರೇಜಸ್, ಅದು ಇಂಪೋರ್ಟ್ ಮಾಡಿ, ಅದು ವೆರಿ ಎಕ್ಸ್ಪೆನ್ಸಿವ್ ಫಿಲ್ಟರ್ಸ್. ಸೊ ಅದರದ್ದು ಲೈಫ್ ಎನ್ಹಾನ್ಸ್ ಮಾಡಲಿಕ್ಕೋಸ್ಕರ ಅದು ಪಕ್ಕದಲ್ಲಿರೋದು ಪ್ರೀ ಫಿಲ್ಟರ್ ಇದೆಯಲ್ಲ, ಅದು ನಿಮಗೆ ಆಟೋಮೊಬೈಲ್ ಟ್ರಕ್ದು ಫಿಲ್ಟ್ರ್ ಇದೆ. ಇದರಲ್ಲಿ ಪ್ರೀ ಫಿಲ್ಟರ್ ಇದೆ ಫಿಲ್ಟ್ರ್, ಟ್ರಕ್ ಆಟೋಮೊಬೈಲ್ ಟ್ರಕ್ಕಲ್ಲಿ ಲೋಬೈಲ್ ಫಿಲ್ಟರ್, ಅದನ್ನೇ ಇಲ್ಲಿ ಯೂಸ್ ಮಾಡಿ. ಇವತ್ತು ಅದು 200 ಇದು ಸಿಗ್ತದಲ್ಲ, ನಮ್ಮ ಪ್ರೈಸ್ 750. ಆದಷ್ಟು ನಾನಂದರೆ ಅದನ್ನು ನಮ್ಮ ಹತ್ರ ತಗೊಳ್ಳೋದು ಬೇಡ, ಅಲ್ಲೇ ತಗೊಳ್ಳಿದ್ದಲ್ಲಿ ಅದು 750 ಇದೆ. ಸೊ ಅದು 250-300 ಸಿಗ್ತದೆ ಎಲ್ಲ. ಫಿಲ್ಟರ್ ಆದಮೇಲೆ ನೆಕ್ಸ್ಟ್ ಡಿಗ್ಯಾಸಿಂಗ್ ಚೇಂಬರ್ ಏನಿದೆ. ಈಗ ನೀವು ಸ್ಟಾರ್ಟ್ ಮಾಡಿದ್ರೆ ಇಲ್ಲೊಂದು ಸ್ಟೈನರ್ ಯಾಕೆ ಆಗ್ತದೆ ಅಂದರೆ, ಗೇರ್ ಪಂಪ್ ಅಂದರೆ ಏನು, ಬಿಟ್ವೀನ್ ಗೇರ್ಸ್ ಏನೂ ಗ್ಯಾಪ್ ಇರೋಲ್ಲ. ಸೊ ನೀವು ಏನೇ ಪಾರ್ಟಿಕಲ್ ಏನಾದ್ರು ಹೋದರೆ ಒಳಗಡೆ ಗೇರ್ ಜಾಮ್ ಆಗ್ತದೆ. ಸೊ ಆ ಜಾಮ್ ಆಗಬಾರ್ದು ಅಂತ ಇದನ್ನು ಸ್ಟೈನರ್ ಹಾಕಿತ್ತು. ನಿಮ್ಗೆ ಏನೇ ಎಲೆ ಕಸ ತುಂಬ ಇರ್ತದೆ ಅಲ್ಲಿ, ಇದೇ ಸ್ಟೈನರ್. ನೀವು ನಾವು ವೋಲ್ಟ್ ಬಿಚ್ಚಿ ಅದರೊಳಗಡೆ ಒಂದು ಸ್ಟೈನ್ಲೆಸ್ ಸ್ಟೀಲ್ ಮೆಶ್ ಇದೆ ಫಿಲ್ಟರ್ ಇರುತ್ತೆ, ತೆಗೆದು ಬರ್ತದೆ. ನೀವು ನೀರು ಹೊಡೆದು ವಾಪಸ್ ಹಾಕಿದ್ರು. ಓಕೆ, ಹೊಸ ಆಯಿಲಲ್ಲಿ ಏನು ಬರೋಲ್ಲ, ಹಳೆ ಆಯಿಲಲ್ಲಿ ತುಂಬ ಇರ್ತದೆ. ಸೊ ಫಸ್ಟ್ ಇದು. ನೆಕ್ಸ್ಟ್ ಗೇರ್ ಪಂಪ್ ಕೆಲಸ ಏನಂದರೆ, ನೀವು ಟ್ಯಾಂಕ್ ಕೊಡ್ತೀರಾ, ಟ್ರಾನ್ಸ್ಫಾರ್ಮರ್ ಕೊಡ್ತೀರಾ, ಅಲ್ಲಿಂದ ಸೆಕ್ ಮಾಡ್ತೀವಿ. ಸೆಕ್ ಮಾಡಿ ಡಿಗ್ಯಾಸಿಂಗ್ವರೆಗೂ ಕೊಡೋದು ಅದರದ್ದು ಕೆಲಸ. ಇದೇನಾಗ್ತದೆ, ಇದು ಅಲ್ಲಿವರೆಗೂ ಅದರದ್ದೇ ಕೆಲಸ. ಈ ಗೇರ್ ಪಂಪ್ ಏನಿದೆ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಸ್ಟ್ಯಾಂಡರ್ಡ್. ನಿಮಗೆ ಅದು ಫ್ಲೋ ರೇಟ್ 3000 ಮೇಂಟೈನ್ ಮಾಡ್ತೀವಿ. 0.5 kg ಪ್ರೆಷರ್ ಇರಲಿ, 1 kg ಇರಲಿ, ಡಿಸ್ಪ್ಲೇಸ್ಮೆಂಟ್ ಇಸ್ ಪಾಸಿಟಿವ್. ಸೊ ಇದು ಮ್ಯಾಕ್ಸಿಮಮ್ ಫಿಲ್ಟರ್ ಚೋಕ್ ಆಗೋದು 2 kg. ನೀವು 2 kgವರೆಗೂ ಫ್ಲೋ ರೇಟ್ ಏನು ಕಮ್ಮಿ ಆಗುತ್ತೆ. ನಿಮಗೆ ಅದಕ್ಕಿಂತ ಜಾಸ್ತಿ ಅಂದರೆ ಫ್ಲೋ ರೇಟ್ ಕಮ್ಮಿ ಆಗುತ್ತೆ. ಸೊ ಗೇರ್ ಪಂಪು ಆಯಿಲ್ನ ಟ್ಯಾಂಕರಿಂದ ತೆಗೆದು 3 ಹೀಟರ್ಸು 3 ಫಿಲ್ಟರ್ಸು ಡಿಗ್ಯಾಸಿಂಗ್ ಕೊಡುತ್ತೆ. ಸೊ ಇಲ್ಲಿ ಆಯಿಲ್ ಹೀಟ್ ಆಗ್ತದೆ ಮತ್ತು ಫಿಲ್ಟರ್ಸಲ್ಲಿ ಫಿಲ್ಟರ್ ಆಗಿ ಮತ್ತು ಡಿಗ್ಯಾಸಿಂಗಲ್ಲಿ ಹೇಗೆ ಅಂದರೆ, ನಾವು ನಂಬರ್ ಆಫ್ ಲೇಯರ್ಸ್ ರ್ಯಾಶಿಕ್ ರಿಂಗ್ಸ್ ಅಂತ ಹಾಕ್ತೀವಿ, ಅಲ್ಯೂಮಿನಿಯಂ ರಿಂಗ್ಸ್. ಅದೇನೆಂದರೆ, ಈಗ ಗಿವನ್ ಏರಿಯಾ 450 ಡಯಾಮೀಟ್ರಿಗೆ ಏನು ಏರಿಯಾ ಬರಬೇಕಾ ಅದಕ್ಕಿಂತ ತುಂಬ ಜಾಸ್ತಿ ಏರಿಯಾಗೆ ಆಯಿಲ್ನ ಸ್ಪ್ರೆಡ್ ಮಾಡಿ. ನಮಗೆ ಎಫೆಕ್ಟಿವ್ಲಿ ಮಾಯ್ಶ್ಚರ್ ಹೋಗಬೇಕಂದ್ರೆ ಎಷ್ಟು ಥಿನ್ ಫಿಲ್ ಮಾಡ್ತೀರ ಆಯಿಲ್ ಲೇಯರ್ ಅಷ್ಟು ಒಳ್ಳೆಯದು. ಅದಕ್ಕೋಸ್ಕರ ಈ ರ್ಯಾಶಿಕ್ ರಿಂಗ್ಸ್ ಮೇಲೆ ಹಾಕಿದಾಗ ಅದು ಸ್ಪ್ರೆಡ್ ಆಗ್ತದೆ. ಎಫೆಕ್ಟಿವ್ ಮಾಯ್ಶ್ಚರ್ ಅಬ್ಸರ್ವೇಷನ್. ಅದಕ್ಕೆ ನಾವು ಕಂಟಿನ್ಯೂಸ್ ವ್ಯಾಕ್ಯೂಮ್ ಪಂಪ್ ಆನ್ ಮಾಡಿ ಚೆಕ್ ಮಾಡ್ತಾ ಇರ್ಬೋದು. ನೀವು 700ಗಿಂತ ಕಮ್ಮಿ ವ್ಯಾಕ್ಯೂಮ್ ಬರ್ತಾಯಿದೆ ಅಂದರೆ ಒಂದ ಆಯಿಲಲ್ಲಿ ತುಂಬ ಮಾಯ್ಶ್ಚರ್ ಇದೆ, ಇಲ್ಲ ವ್ಯಾಕ್ಯೂಮ್ ಪಂಪ್ ಸರ್ವಿಸ್ ಮಾಡಬೇಕು. ಎರಡರಲ್ಲಿ ಫಿಲ್ಟ್ರ್ 2 kg ಮೇಲೆ ಹೋಯ್ತು ಅಂದರೆ ಫಿಲ್ಟ್ರ್ ಚೇಂಜ್ ಮಾಡಬೇಕು. ಮತ್ತು ನೀವು ಹೀಟ್ರ್ ಆನ್ ಮಾಡಿದಾಗ ಒಂದೊಂದು ಹೀಟ್ರ್ ಆನ್ ಮಾಡಿದಾಗ 30 amps ಕರೆಂಟ್ ಹೋಗುತ್ತೆ. ಅದು ಬರ್ತಾ ಇಲ್ಲ ಅಂದರೆ ಹೀಟರ್ಸ್ ಹೋಗುತ್ತೆ. ಇದು 3 ಮೇಂಟೆನೆನ್ಸ್ ನೀವು ನೋಡ್ಕೋಬೇಕು. ಈಚ್ ಹೀಟ್ರಲ್ಲಿ 30 amps ಬರ್ತದೆ ಕರೆಂಟ್. ನೀವು ಮೋಟ್ರು ಪ್ಲಸ್ ಹೀಟ್ರಲ್ಲಿ 30 amps ಬರ್ತಾ ಇದೆ. ನೀವು ಅದು ಬರ್ತಾ ಇಲ್ಲ ಅಂದರೆ ಕ್ಲಿಯರ್ ಇಂಡಿಕೇಷನ್ ಹೀಟ್ರ್ಸ್ ಹೋಗಿದೆ. ಸೊ ನೀವು ಅದನ್ನು ನೋಡ್ತಾ ಇದ್ದೀವಿ. ಅದೇನಿಲ್ಲ, ನೀವೊಂದು 2 ತಿಂಗಳಿಗೆ ಒಂದು ಸರ್ತಿ ಆನ್ ಮಾಡಿದಾಗ ಕರೆಂಟ್ ಎಷ್ಟಿಗೆ ಚೆಕ್ ಮಾಡಿ ಸರ್. ನಿಮ್ಗೆ ಅಲ್ಲಿದಲ್ಲ ನೀವು ಅದಿಲ್ಲದೆ ಇದ್ದರೆ ಅದು ಒಂದು ಪ್ಲಾನ್ ಮಾಡಿ ಹಾಕಿ ನೀವು ಇಲ್ಲಿ ಕೇಬಲ್ ಎಲ್ಲಿದೆ ಅಲ್ಲಿ ಚೆಕ್ ಮಾಡಿ.
ಅದೆಲ್ಲ ಒಂದು 2 ತಿಂಗಳಿಗೆ ಒಂದು ಸತಿ ಮಾಡೋ ಸಾಕು. ಸೊ ಇವಾಗ ಗೊತ್ತಾಗಿದೆ, ಬಿಸಿ ಬರಲಿಲ್ಲ ಅಂದರೆ ನಾವು ಒಂದೇ ಹೀಟ್ರ್ ಆನ್ ಮಾಡೋದು. ಒಂದೇ ಹೀಟ್ರ್ ಆನ್ ಮಾಡೋದು. ಇದು ಬರಲಿಲ್ಲ ಅಂದರೆ ಗೊತ್ತಾಗ್ತದೆ ನನಗೆ. ಅದಕ್ಕಿಂತ ಈಸಿಲಿ ನಿಮಗೆ ಇದು ಕರೆಂಟಲ್ಲೂ ಗೊತ್ತಾಗ್ತದೆ. ಸೊ ಇವಾಗ ಏನು ಮಾಡೋದು, ಫಸ್ಟ್ ಇವಾಗ ಟ್ಯಾಂಕರಿಂದ ನೀವು ಈ ಸರ್ಕ್ಯುಲೇಷನ್ ಟ್ಯಾಂಕಿಗೆ ಆಯಿಲ್ ತೊಗೊಂಡಾಯ್ತು. ಅದರದ್ದು ಪ್ರೊಸೀಜರ್ ಗೊತ್ತಲ್ಲ ಈಗ, ಅಲ್ಲಿಂದ ಇಲ್ಲಿ ಬಂತು. ಇವಾಗ ನಾವು ಈ ಟ್ಯಾಂಕರಿಂದ ಇದನ್ನು ಸರ್ಕ್ಯುಲೇಷನ್ ಮಾಡಬೇಕು. ಸೊ ಔಟ್ಲೆಟ್ ಹೀಗೆ ಇರಬೇಕು, ಇಲ್ಲೇ ಇದೇ ಕರೆಕ್ಟ್. ಇನ್ಲೆಟ್ ಮಾತ್ರ ಇದು ಕ್ಲೋಸ್ ಮಾಡಬೇಕು, ಇದು ಓಪನ್ ಮಾಡಬೇಕು. ಸೊ ಅವಾಗ ಇಲ್ಲಿಂದ ಎಳೆದು ಇಲ್ಲಿಗೆ ವಾಪಸ್ ಆಗ್ತದೆ. ಸೊ ಇದೆರಡು ನೋಡಿ, ಇದು ಔಟ್ಸೈಡ್ಗೆ ಹೋಗಲ್ಲ, ಔಟ್ಸೈಡಿಂದ ಹೋಗ್ಲಿಕ್ಕಿಲ್ಲ, ಎರಡು ಬಂದು ಔಟ್ಸೈಡಿಂದ ತಗೊಳ್ಳಿ, ಇಲ್ಲಿಂದ ವಾಪಸ್ ಈಗ ಮೆಷಿನಿಗೆ ಹೋಗುತ್ತಲ್ಲ, ಮೆಷಿನಿಗೆ ಹೋಗುತ್ತೆ ನೋಡಿ. ಇದು ಹೋಗುತ್ತೆ ಮತ್ತೆ ಮೆಷಿನ್ಗೆ ಹೋಗೋ ಲೈನ್ ಇದು, ಮೆಷಿನಿಂದ ಬರುವ ಲೈನ್ ಇದು. ಗೊತ್ತಾಯ್ತು. ಇದೀಗ ಮೆಷಿನಿಗೆ ಹೋಗುತ್ತೆ, ಆನ್ ಮಾಡಿ ಇನ್ಲೆಟ್ ಆನ್ ಮಾಡಿದರೆ ಹಾಂ. ಸೊ ಫಸ್ಟ್ ನೀವು ಯಾವಾಗಲೂ ಮೆಷಿನ್ ಫಸ್ಟ್ ವಾಲ್ ಕ್ಲೋಸ್ ಇಟ್ಕೊಳ್ಬೇಕು, ವ್ಯಾಕ್ಯೂಮ್ ಪಂಪ್ ಆನ್ ಮಾಡೋದು. ಸೊ ಬಂದಾದಮೇಲೆ ಸ್ಲೋಲಿ ಓಪನ್ ಮಾಡಿ, ಸ್ಲೋಲಿ. ಸೊ ಈ ಸೌಂಡ್ ಬಂದ ಕೂಡ ನಿಲ್ಲಿಸಿ, ಅಲ್ಲ 300 ಬರೋದು ವೆಯ್ಟ್ ಮಾಡಿ. ಇದು ಯಾಕೆಂದ್ರೆ ಬರ್ತಾ ಇಲ್ಲ, ಇಲ್ಲಿ ಓಪನ್ ಮಾಡಿ ಅದಕ್ಕೆ ಬರ್ತಾ ಇಲ್ಲ. ಎರಡು ಬಂದಿರಬೇಕು, ಅದು ರಿಲೀಸ್ ಮಾಡೋದು. ರಿಲೀಸ್ ಮಾಡಿ. ಮಾಡಿದ ಕೂಡಲೇ ನಿಮ್ಗೆ ಗೊತ್ತಾಗ್ತದೆ ನೀನು ಏರ್ತಾ ಇಲ್ಲ ಅಂದರೆ ಎಲ್ಲೋ ಓಪನ್ ಇದೆ ಅಂತ ನೋಡಿ. ಇನ್ಲೆಟ್ ಯಾವತ್ತೂ ಕ್ಲೋಸ್ ಇರಬೇಕು, ಔಟ್ಲೆಟ್ ಓಪನ್ ಇದ್ದರೂ ನಡೀತದೆ. ಯಾಕೆಂದರೆ ಔಟ್ಲೆಟಲ್ಲಿ ಒಂದು NRV ಇದೆ, ರಿವರ್ಸ್ ಡೈರೆಕ್ಷನ್ ಏನೂ ಹೋಗಲ್ಲ. ಇನ್ಲೆಟ್ ಕ್ಲೋಸ್ ಇರಬೇಕಲ್ಲ, ಇನ್ಲೆಟ್ ಕ್ಲೋಸ್ ಇರಬೇಕು, ಇಲ್ಲಾಂದರೆ ವ್ಯಾಕ್ಯೂಮ್ ಬರೋದು. ಹಾಂ, ಬಂದಿದೆ ಅದು ಪೈಪ್ ಲೆವೆಲ್ಗೆ ಇರ್ತದೆ, ಓಪನ್ ಹೀಗಿದ್ರೆ ಓಪನ್. ಓಪನ್ ಮಾಡಿ 700 ಮಾಡಿದರೆ ಇಲ್ಲಿ ಬಂದು ಬೀಳ್ತದೆ. ಮತ್ತೆ ಔಟ್ಲೆಟ್ ಆನ್ ಮಾಡಿದರೆ ಇಲ್ಲಿಂದ ರಿಟರ್ನ್ ಹೋಗಿ ಅಲ್ಲಿಗೆ ಫಿಲ್ಟರ್ ಆಗಿ ಅಲ್ಲಿಗೆ ಹೋಗಿ ಬೀಳ್ತದೆ. ಸರ್ಕ್ಯುಲೇಟ್ ಹೋಗಿ ಕೊಡು, 1 hour ಸರ್ಕ್ಯುಲೇಷನ್ ಮಾಡೋದು, ಟೆಂಪ್ರೇಚರ್ 50 ಡಿಗ್ರಿ ಬರೋದು. ಒಂದು ರೌಂಡ್ ಫುಲ್ ಎಷ್ಟು ಟೈಮ್ ಬೇಕು ಅದಕ್ಕೆ ಫುಲ್ ಸರ್ಕ್ಯುಲೇಟ್ ಆಗಲಿಕ್ಕೆ? ಫುಲ್ ಹೀಟ್ ಆಗಬೇಕಾದ್ರೆ 1 hour ಬೇಕು. ಫುಲ್ ಹೀಟ್ ಆಗಬೇಕಾದ್ರೆ ಫುಲ್ ಸರ್ಕ್ಯುಲೇಟ್ ಆಗಲಿಕ್ಕೆ ಅದು ಮೂರು ಸರ್ಕ್ಯುಲೇಷನ್ ಆಗುತ್ತೆ. 1 ಅವರಲ್ಲಿ 3 ಸರ್ಕ್ಯುಲೇಷನ್ ಆಗುತ್ತೆ. ಟೆಂಪ್ರೇಚರ್ ಬಂದಿದ್ರೆ ನಿಮಗೆ ಅಲ್ಲೇ ಬರ್ತದೆ. 50 ಡಿಗ್ರಿ ಅಚೀವ್ ಆದರೆ ಸಾಕು. ಅದು ಡಿಗ್ರಿ ಎಲ್ಲಿ ಗೊತ್ತಾಗುತ್ತೆ? ಟೆಂಪ್ರೇಚರ್ ಅಲ್ಲಿ ಇಲ್ಲಿ ಇನ್ಲೆಟ್ ಔಟ್ಲೆಟ್ ಎರಡೂ ಟೆಂಪ್ರೇಚರ್ ತೋರಿಸ್ತಾ ಇರ್ತದೆ. ನೋಡ್ತೇನೆ ಇಲ್ಲಿ ಬನ್ನಿ, ಇಲ್ಲಿ ಸರ್ ಇನ್ಲೆಟ್ ಟೆಂಪ್ರೇಚರ್, ಇನ್ಲೆಟ್ ಟೆಂಪ್ರೇಚರ್ ಎರಡು ಇಲ್ಲಿ ಇನ್ಲೆಟ್ ಟೆಂಪ್ರೇಚರ್ ಏನಂದರೆ ಹೀಟ್ ಆಫ್ ಆಗಿದ್ರೆ ಈಗ ನಾರ್ಮಲಿ ಟೆಂಪ್ರೇಚರ್ ಜಾಸ್ತಿ ಇದೆ ಅಲ್ವಾ? ನಾರ್ಮಲಿ ಟೆಂಪ್ರೇಚರ್ ಈಗ 30ರಲ್ಲಿ ಆ ಬಾಕ್ಸಲ್ಲಿ ಥರ್ಮೋಸ್ಟಾಟ್ ಇದೆ, ಅದೊಂದು 60 ಡಿಗ್ರಿ ಸೆಟ್ ಮಾಡಿಡಿ. ಹೀಟ್ ಆಫ್ ಆಗಿದೆ ಅಂದರೆ ಇಂಡಿಕೇಶನ್ ಹೀಟ್ ಆಯಿಲ್ ಟೆಂಪ್ರೇಚರ್ ಬಂದಿದೆ. ಇಲ್ಲ, ಇಲ್ಲಿ ಟೆಂಪ್ರೇಚರ್ ಇದೆ, ಒಂದು ಸೆನ್ಸರ್ ಇದೆ, ಅದು 60 ಸೆಟ್ ಮಾಡಿದೆ ನೋಡಿ. ಒಮ್ಮೆ ಎಲ್ಲಿದೆ? ಇಲ್ಲಿ ಡಬ್ಬದ ಮುಂದೆ ಇದೆ. ಅದು 60 ಸೆಟ್ ಆಗಿದೆ, ಅದು ರೊಟೇಟ್ ಮಾಡಿ
ಅಮ್ಮ ಇಲ್ಲಿ ಬಂದು ಹೀಟ್ರು ನೋಡಿ. ಆಟೋಮೆಟಿಕ್ ಆಫ್ ಆಗುತ್ತಾ? ಹೀಟ್ ಆಟೋಮೆಟಿಕ್ ಆಫ್ ಆಗಿದೆ. ಈಗ ನೋಡಿ ಈಗ ಆನ್ ಮಾಡಿದ್ರೆ ಆನ್ ಆಗಲ್ಲ. ಯಾಕೆಂದರೆ ಇನ್ಲೆಟ್ ಪಂಪ್ ಆನ್ ಇದ್ರೆ ಮಾತ್ರ ಇದು ಆನ್ ಆಗುತ್ತೆ. ಇನ್ಲೆಟ್ ಪಂಪ್ ಆನ್ ಮಾಡ್ತೀನಿ. ಇರಿ ಒಂದು ಇವಾಗ ವ್ಯಾಕ್ಯೂಮ್ ಬಂತಲ್ಲ, ಸೊ ವಾಲ್ವ್ ಓಪನ್ ಮಾಡಿ, ಇನ್ಲೆಟ್ ವಾಲ್ವ್ ಓಪನ್ ಮಾಡಿ. ಹಾಂ ಮಾಡಿದ್ರೆ ಇಲ್ಲಿ ನೋಡ್ಕೊಳ್ಳಿ, ಅಲ್ಲಿ ನೋಡಿದಿರಲ್ಲ ಎರಡು ಅಲ್ಲಿ ಕ್ಲೋಸ್ ಇದೆ. ಇದೆರಡು ವಾಲ್ ಕ್ಲೋಸ್, ಅದೆರಡು ವಾಲ್ ಓಪನ್. ಅದೆರಡು ವಾಲ್ ಕ್ಲೋಸ್, ಎರಡು ವಾಲ್ ಓಪನ್. ಕ್ಲೋಸ್ ಎರಡು ಓಪನ್ ಒಂದು ಎರಡು ಕ್ಲೋಸು ಒಂದು ಎರಡು ಅಷ್ಟು ಹತ್ತಿರ ಇದ್ರೆ ಗೊತ್ತಾಗ್ತದೆ ಯಾವುದು ಅಂತ. ಒಂದೆರಡು ಕ್ಲೋಸು ಎರಡು ಓಪನ್. ಇನ್ಲೆಟ್ ಪಂಪ್ ಆನ್. ಇರಿ ಇನ್ಲೆಟ್ ಪಂಪ್ ಆನ್. ಈಗ ಇಲ್ಲಿ ಬಂದು ಆಯಿಲ್ ಬೀಳ್ತದೆ. ಔಟ್ಲೆಟ್ ಈಗಲೇ ಆನ್ ಮಾಡ್ಬೋದು. ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಬಿಲ್ ಆಗಬೇಕು. Done. ಇಲ್ಲಿ ಸ್ವಲ್ಪ ಬಿಲ್ ಆಯಿಲ್ ಬರೋದೇ ಔಟ್ಲೆಟಲ್ಲಿ ಅಂತ ಹೇಳಿದ್ರು, ಗಾಳಿ ಇದ್ದಿಲ್ಲ. ಕಾಣಿಸ್ತಾ ಇಲ್ಲ, ಹಾಂ ಅದೇ ಅದು ವ್ಯಾಕ್ಯೂಮ್ ಇರ್ತದೆ, ಏನಿರಲ್ಲ ಅಲ್ಲಿ. ನೀವು ಆಯಿಲ್ ಒಂದು ಅರ್ಧ ಆದಮೇಲೆ ಅದನ್ನು ಚಾಲು ಮಾಡಬೇಕು. ಇದು ಗ್ಯಾರಂಟಿ ಆದ್ಮೇಲೆ ಔಟ್ಲೆಟ್ ಪಂಪ್ ಆನ್ ಮಾಡಿ. ಈಗ ಔಟ್ಲೆಟ್ ಆನ್ ಮಾಡಿ. ಔಟ್ಲೆಟ್ ಈಗ ಇಲ್ಲಿ ಜಾಸ್ತಿ ಆಗಬಾರ್ದು. ಎಂತ ಜಾಸ್ತಿ ಆಗುತ್ತೆ? ಇನ್ಲೆಟ್ ಔಟ್ಲೆಟ್ ಎರಡು ಆನ್ ಆಯ್ತಲ್ವಾ, ಇದೇ ಲೆವೆಲ್ ಸ್ಟೇಬಲ್ ಆಗಬೇಕು. ಸ್ವಲ್ಪ ಇನ್ಲೆಟ್ ಕ್ಲೋಸ್ ಮಾಡಿ. ಅಲ್ಲಿ ಯಾವಾಗ ಮೇಲ್ ಬರ್ತಾ ಅಂತಂದ್ರೆ ಇನ್ಲೆಟ್ ವಾಲ್ ಕ್ಲೋಸ್ ಜಾಸ್ತಿ ಆದರೆ ಸ್ವಲ್ಪ ಇನ್ಲೆಟ್ ಬೀಳುವುದನ್ನು ಕಮ್ಮಿ ಮಾಡಬೇಕು ಅಂತ. ಯಾಕಂದರೆ ಅದೇ ಥರ ಅದು ಆಗ್ತಾ ಇರಬೇಕು, ಹೋಗಿ ಬಂದು ಮಾಡಬೇಕಲ್ಲ. ಈಗ ಕರೆಕ್ಟ್ ಇದೆ. ಈ ಕರೆಕ್ಟ್ ಇದೆ. ಸೊ ಇವಾಗ ನೀವು ಹೀಟರ್ ಆನ್ ಮಾಡಿ. ಯಾವ್ದಾದ್ರು ಒಂದು ಹೀಟರ್ ಆನ್ ಮಾಡ್ತಾ ಇದೀವಿ. ಹೀಟರ್ ಆನ್. ಆಯ್ತಾ? ಅಷ್ಟೇ, ಇದು ಬಿಟ್ಟರೆ ಆಯ್ತು ನೋಡಿ. ಇಷ್ಟೇನಾ? ಅಷ್ಟೇ ಮಾಡಿದ್ರೆ ಸರ್ಕ್ಯುಲೇಷನ್ ಆಗ್ತಾ ನೋಡ್ತಾ ಇರಬೇಕು. 700 ವ್ಯಾಕ್ಯೂಮ್ ಉಂಟು. ಆಟೋ ಆಫ್ ಅಲ್ವಾ 60ಗೆ? 60 ಆಟೋ ಬಿಟ್ಟರೆ ಮುಗೀತು ಅಷ್ಟೇ. 60 ಆಟೋ ಆಫ್ ಫುಲ್ ಸರ್ಕ್ಯುಲೇಟ್ ಆಗುತ್ತಾ ಆಗ? ಫುಲ್ ಸರ್ಕ್ಯುಲೇಷನ್ ಫುಲ್ 60 ಬಂದರೆ ಮಾತ್ರ ಅದು 3 ರೌಂಡ್ಸ್ ಮುಗಿಯುತ್ತಾ ಸರ್ಕ್ಯುಲೇಷನ್? ಹೌದು. ನಿಮ್ಗೆ ಯಾವಾಗ ಎವ್ರಿ ಸ್ಟೇಜಸ್ ಎಂಕ್ಲೈನ್ ಓಪನ್ ಮಾಡ್ಬೋದಾ? ಇತ್ತೆ ಫಸ್ಟ್ ಸ್ಟೇಜ್ ಓಪನ್ ಆಂಡು ಸೆಕೆಂಡ್ ಥರ್ಡ್ ಸ್ಟೇಜ್ ಅಲ್ಲ, ಅದು ಮೊದಲು heat. ಜಾಸ್ತಿ ಹೀಟ್ ಹಾಕ್ಬಿಡು ಬೇಗ. ಸ್ಟೇಜ್ ಅಂತ ಹೇಳಿದ್ರೆ ಇಲ್ಲಿ ಇದು 3 ಹೀಟ್ ಆನ್ ಮಾಡಿದ್ರೆ 3000 ಲೀಟರ್ಸ್ ಪರ್ ಅವರ್. ಅಂದರೆ ಬರೋ ಆಯಿಲ್ 30 ಇಲ್ಲಿದ್ರೆ 3000 ಲೀಟರ್ ಅಂತ ಹೇಳಿದ್ರೆ ಇದಕ್ಕೆ 1000 ಲೀಟರ್ ಇರ್ಬೋದು. 1000 ಲೀಟರ್ ಎಷ್ಟು ನಿಮಿಷದಲ್ಲಿ ಹೀಟ್ ಮಾಡಿ ಬಿಸಾಕ್ತದೆ? 20 ನಿಮಿಷ. 20 ನಿಮಿಷದಲ್ಲಿ ಹೀಟ್ ಮಾಡಿ ಬಿಸಾಕ್ತದೆ. ಮತ್ತೆ ನಿಮ್ಮ ಹತ್ರ ಅಷ್ಟು 100 ಆಮ್ಸ್ ಕರೆಂಟ್ ಇರಬೇಕು. ಹಾಂ, ಅಷ್ಟು 100 ಟೈಮ್ ಕರೆಂಟ್ ಇರಬೇಕು ಮೇನ್. ಹಬ್ಬ ಆಯಿತು ಒಂದು ಫಸ್ಟ್ ಸ್ಟೇಜ್ ಮಾತ್ರ. ಒಂದು ಯಾವ ಹಿಂಗೆ ಇಂಚಿದ ಬರ್ತಾರೆ ಎಲ್ಲ ಮಧ್ಯದ ಒಂದ್ಲೆ ಅಂತ ಕಂಟಿನ್ಯೂಸ್ ಬೂಜಿಲ್ಲ ಯೂಸ್ ಅದು ಒಂದೇ ಯೂಸ್ ಮತ್ತೆ ಒಂದು ಆಗ್ತದೆ. ಕರೆಂಟ್ ಒಂದು ಸಹ ಚೆಕ್ ಮಾಡ್ತೀರಾ? ಕರೆಂಟಲ್ಲಿ ಎಷ್ಟು ಬರ್ತಾ ಉಂಟು ಉಂಟಾ ಆ್ಯಮೀಟ್ರ್? ಅಲ್ಲ ಆ್ಯಮೀಟ್ರ್ ಇಲ್ಲ, ಮೇನ್ ಸಪ್ಲೈಯಲ್ಲಿ ಇಲ್ವಾ? ಇಲ್ಲ ಆಮ್ಸ್ ಗೊತ್ತಾಗಲ್ಲ, ವೋಲ್ಟೇಜ್ ಮಾತ್ರ ಗೊತ್ತಾಗುತ್ತೆ. ಇಲ್ಲ ಆಮ್ಸ್ ಗೊತ್ತಾಗುತ್ತೆ. ಎರಡು ಇಂಪಾರ್ಟೆಂಟ್, ಎರಡು ಕ್ಲೋಸ್ ಇರಬೇಕು, ಇದು ಎರಡು ಓಪನ್. 60 ಡಿಗ್ರಿ ಅಚೀವ್ ಆದ ನಂತರ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಸೊ ಏನು ಹೀಟರ್ ಇಲ್ಲಿ ಕಾಣಿಸ್ತಾ ಇದೆ, ಇದು ಆಟೋಮೆಟಿಕ್ ಆಫ್ ಆಗುತ್ತೆ.